ವಾಪಸ್ ಮಾಡದೇ ಇರೋದಕ್ಕೆ ಮನೆ ಬೀಗ ಹಾಕೊಂಡು ಹೋಗಿದ್ದಾರೆ ಖಾಸಗಿ ಫೈನಾನ್ಸ್ ಸಿಬ್ಬಂದಿ. ಇದೆಂತ ಅಮಾನವೀಯ ರೀತಿನಲ್ಲಿ ನಡ್ಕೊಂಡಿದ್ದಾರೆ ಅಂತ ಜಾನುವಾರುಗಳನ್ನು ಕೂಡ ಮನೆ ಒಳಗೆ ತುಂಬಿ ಮನೆ ಬೀಗ ಹಾಕೊಂಡು ಹೋಗಿದ್ದಾರೆ. ಖಾಸಗಿ ಫೈನಾನ್ಸ್ ಸಿಬ್ಬಂದಿ ಅಮಾನವೀಯ ಕೃತ್ಯ ಮೆರೆದಿದ್ದಾರೆ. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಈ ಘಟನೆ ನಡೆದಿದೆ. ಜಾನುವಾರುಗಳಿಗೆ ಮೇವು ನೀರು ಕೊಡೋದಕ್ಕೆ ಸಿಕ್ಕಾಪಟ್ಟೆ ಕಸರತ್ ಮಾಡಬೇಕಾಗಿದೆ. ಮನುಷ್ಯರು ಬಿಡಿ ಹೊರಗಡೆ ಹೇಗೋ ಬದುಕೊಂಡ್ಬಿಡ್ತಾರೆ. ಪಾಪ ಅವು ಮೂಕ ಪ್ರಾಣಿಗಳು ಏಣಿ ಮೂಲಕ ಮಾಡಿ ಹತ್ತಿ ಮೇವು ಪೂರೈಕೆ ಮಾಡ್ತಾ ಇದ್ದಾರೆ. 2 ತಿಂಗಳಿನಿಂದ ವೃದ್ಧ ದಂಪತಿ, ಪಾಪ ಈ ವೃದ್ಧ ದಂಪತಿ ಸಾಲ ತೀರ್ಸಿಲ್ಲ ಅಂತ ಜಾನುವಾರುಗಳನ್ನು ಮನೆ ಒಳಗೆ ತುಂಬಿ ಬೀಗ ಹಾಕೊಂಡು ಹೋಗಿದಾರಂತೆ ಖಾಸಗಿ ಫೈನಾನ್ಸ್ನವರು. ಎಷ್ಟು ಸಾಲ ಎಷ್ಟು ತಗೊಂಡಿದ್ರಿ? 2.5 ಲಕ್ಷ ಮಾಡಿದ್ದೆ. 2,30,000 ಚಿಲ್ಲರೆ ಕಟ್ಟಿದ್ದೀವಿ. ಎಲ್ಲ ಬಡ್ಡಿಗೆ ಹಾಕೊಂಡಿದ್ದೀರಿ ನಾವು. ನಿಮ್ದೇನು ವರ್ಕೌಟ್ ಆಗ್ತಾ ಇಲ್ಲ ನಿಮ್ದು ಸೈಡಲ್ಲಿ ಅಂತಾರೆ ಒಬ್ರು, ಶ್ರೀನಿವಾಸ್ ಅಂತ ಅವರು. ನಿಮ್ ಪೇಪರ್ ತಂದು ಕೊಡ್ತೀನಿ ಅಮ್ಮ, ಕ್ಲಿಯರ್ ಮಾಡ್ಕೊಂಡ್ರಿ ಅಂತಾರೆ. ಕೊರೋನಾ ಟೈಮಲ್ಲಿ ನಮ್ಮ ಯಜಮಾನ್ರಿಗೆ ಮೈಗೆ ಹುಷಾರಿಲ್ಲ, ತಗೊಂಡಿದ್ದೆ ಸ್ವಾಮಿ. ಮನೆ ಮೇಲೆ ಲೋನ್ ತಗೊಂಡಿದ್ರಾ? ಮನೆ ಮೇಲೆ ಕುದ್ಬಿಟ್ಟು. ಎಷ್ಟು ಸಾಲ ಎಷ್ಟು ತಗೊಂಡಿದ್ರಿ? 2.5 ಲಕ್ಷ ಮಾಡಿದ್ದೆ. 2,30,000 ಚಿಲ್ಲರೆ ಕಟ್ಟಿದ್ದೀವಿ. ಎಲ್ಲ ಬಡ್ಡಿಗೆ ಹಾಕೊಂಡಿದ್ದೀರಿ ನಾವು. ನಿಮ್ದೇನು ವರ್ಕೌಟ್ ಆಗ್ತಾ ಇಲ್ಲ ನಿಮ್ದು ಸೈಡಲ್ಲಿ ಅಂತಾರೆ ಒಬ್ರು, ಶ್ರೀನಿವಾಸ್ ಅಂತ ಅವರು. ನಿಮ್ ಪೇಪರ್ ತಂದು ಕೊಡ್ತೀನಿ ಅಮ್ಮ, ಕ್ಲಿಯರ್ ಮಾಡ್ಕೊಂಡ್ರಿ ಅಂತಾರೆ. ಕೊರೋನಾ ಟೈಮಲ್ಲಿ ನಮ್ಮ ಯಜಮಾನ್ರಿಗೆ ಮೈಗೆ ಹುಷಾರಿಲ್ಲ, ತಗೊಂಡಿದ್ದೆ. ನಮ್ಮ ದೇವನಹಳ್ಳಿ ಪ್ರತಿನಿಧಿ ಮಂಜುನಾಥ್ ದಿನ್ನೂರ್ ಕನೆಕ್ಟ್ ಆಗಿದ್ದಾರೆ. ಮಂಜುನಾಥ್, ಪರಿಸ್ಥಿತಿ ನೋಡಿದ್ರೆ ಪಾಪ ಅವರು ವಯಸ್ಸಾಗಿರೋರು ಮೊದಲೇನೆ, ಅಂಥದ್ರಲ್ಲಿ ಅವ್ರ ಮೇಲೆ ದರ್ಪ ಮೆರೆಯುವಂಥದ್ದು, ಮಾನವೀಯತೆ ಮರೆತು 2.5 ಲಕ್ಷದಲ್ಲಿ 2,30,000 ಕಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ ಅವರು. ಆದ್ರೂ 20,000ಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾರ? ಏನ್ ನಡೆದಿದೆ ಮಂಜುನಾಥ್? ಖಂಡಿತವಾಗ್ಲೂ ನಾವು ಅವರಿಗೆ ಸಹಾಯ ಮಾಡ್ಬೇಕು ಅನ್ಸುತ್ತೆ ನ್ಯಾಯ ಕೊಡ್ಸೋದಕ್ಕೆ. ಏನು ಖಾಸಗಿ ಪೈಪನಿಯ ಒಂದು 2.5 ಲಕ್ಷ ಹಣವನ್ನ ಕಳೆದ ಕೋವಿಡ್ ಸಂದರ್ಭದಲ್ಲಿ ಏನು ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಇರ್ತಕ್ಕಂಥ ಚೌಡೇಶ್ವರಿ ಸರ್ಕಲ್ ನಲ್ಲಿ ಇರ್ತಕ್ಕಂಥ ನಾಗಣ್ಣ ಅವರ ಆರೋಗ್ಯಕ್ಕೋಸ್ಕರ ತನ್ನ ಪತ್ನಿ ವೃದ್ಧ ದಂಪತಿ ಖಾಸಗಿ ಕಂಪನಿಯಲ್ಲಿ ಅಂದ್ರೆ ಖಾಸಗಿ ಫೈನಾನ್ಸ್ ಅಲ್ಲಿ 2.5 ಲಕ್ಷ ಹಣವನ್ನ ಸಾಲವನ್ನ ಪಡೆದಿರ್ತಾರೆ. ಆ ಸಾಲವನ್ನ ಪಡೆದಿದ್ದ ಹಣದಲ್ಲಿ ಸುಮಾರು 2 ಲಕ್ಷ ಹಣವನ್ನ ಈಗಾಗಲೇ ಖಾಸಗಿ ಫೈನಾನ್ಸ್ ಕಂಪ್ನಿಗೆ ಈಗಾಗಲೇ ಸಂದಾಯ ಕೂಡ ಮಾಡಲಾಗಿದೆ. ಆದ್ರೆ ಮಾಡಿದ್ರು ಕೂಡ ಇವರು ಏನು ಹಣ ಕಟ್ಟಿಲ್ಲ ಅಂತೇಳಿ ಆಕ್ಟ್ ಗಳನ್ನ ಇಟ್ಕೊಂಡು ಖಾಸಗಿ ಫೈನಾನ್ಸ್ ಬಂದು ಈ ಬಡ ಕುಟುಂಬದ ಮನೆಯನ್ನ ಬೀಗ ಹಾಕೊಂಡು ಹೊರಟೋಗಿದ್ದಾರೆ. ಸುಮಾರು 2 ತಿಂಗಳಿಂದನೂ ಕೂಡ ಒಳಗಡೆ ಜಾನುವಾರುಗಳನ್ನ ಬೀಗ ಹಾಕೊಂಡು ಹೋದಂತ ಸಂದರ್ಭದಲ್ಲಿ ಮನೆಯ ಮೇಲ್ಚಾವಣಿಯಿಂದ ಅದಕ್ಕೆ ಮೇವನ್ನ ಪೂರೈಕೆ ಮಾಡ್ತಕ್ಕಂತ ಕೆಲಸವನ್ನ ಈ ಬಡ ದಂಪತಿ ಮಾಡ್ತಾ ಇದೆ. ಯಾವಾಗ ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಬಂದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಸ್ಥಳಕ್ಕೆ ಬಂದು ತಹಶೀಲ್ದಾರ್ನ ಸಂಪರ್ಕ ಮಾಡಿದ ತಕ್ಷಣ ಇದೀಗ ಏನು ತಹಶೀಲ್ದಾರ್ ಕೂಡ ಸ್ಥಳಕ್ಕೆ ಬಂದು ಫೈನಾನ್ಸ್ ಕಂಪನಿ ವಿರುದ್ಧ ಒಂದು ಕೇಸ್ ದಾಖಲು ಮಾಡೋದಕ್ಕೆ ಈಗ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಏನು ಮನೆಯನ್ನ ಬೀಗ ಹಾಕಲಾಗಿತ್ತು ಆ ಬೀಗವನ್ನ ಒಡೆದು ಈಗ ಅಲ್ಲಿ ಒಳಗಡೆ ಇದ್ದಂತಹ ಜನಗಳನ್ನ ಹೊರಗೆ ತರ್ತಕ್ಕಂಥ ಕೆಲಸವನ್ನ ಕೂಡ ಈಗ ತಹಶೀಲ್ದಾರ್ ಅವರು ಕೂಡ ಮಾಡ್ತಾ ಇದ್ದಾರೆ. ದೇವನಹಳ್ಳಿ ತಹಶೀಲ್ದಾರ್ ಬಾಲಕೃಷ್ಣ ಇರ್ಬೋದು, ಬೇರೆ ಬೇರೆ ಅಧಿಕಾರಿಗಳು ಕೂಡ ಈಗ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ. ಸಾಲ ವಾಪಸ್ ಮಾಡದೇ ಇರೋದಕ್ಕೆ ಮನೆ ಬೀಗ ಹಾಕೊಂಡು ಹೋಗಿದ್ದಾರೆ ಖಾಸಗಿ ಫೈನಾನ್ಸ್ ಸಿಬ್ಬಂದಿ. ಇದೆಂತ ಅಮಾನವೀಯ ರೀತಿನಲ್ಲಿ ನಡ್ಕೊಂಡಿದ್ದಾರೆ ಅಂತ ಜಾನುವಾರುಗಳನ್ನು ಕೂಡ ಮನೆ ಒಳಗೆ ತುಂಬಿ ಮನೆ ಬೀಗ ಹಾಕೊಂಡು ಹೋಗಿದ್ದಾರೆ. ಖಾಸಗಿ ಫೈನಾನ್ಸ್ ಸಿಬ್ಬಂದಿ ಅಮಾನವೀಯ ಕೃತ್ಯ ಮೆರೆದಿದ್ದಾರೆ. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಈ ಘಟನೆ ನಡೆದಿದೆ. ಜಾನುವಾರುಗಳಿಗೆ ಮೇವು ನೀರು ಕೊಡೋದಕ್ಕೆ ಸಿಕ್ಕಾಪಟ್ಟೆ ಕಸರತ್ ಮಾಡಬೇಕಾಗಿದೆ. ಮನುಷ್ಯರು ಬಿಡಿ ಹೊರಗಡೆ ಹೇಗೋ ಬದುಕೊಂಡ್ಬಿಡ್ತಾರೆ. ಪಾಪ ಅವು ಮೂಕ ಪ್ರಾಣಿಗಳು ಏಣಿ ಮೂಲಕ ಮಾಡಿ ಹತ್ತಿ ಮೇವು ಪೂರೈಕೆ ಮಾಡ್ತಾ ಇದ್ದಾರೆ. 2 ತಿಂಗಳಿನಿಂದ ವೃದ್ಧ ದಂಪತಿ, ಪಾಪ ಈ ವೃದ್ಧ ದಂಪತಿ ಸಾಲ ತೀರ್ಸಿಲ್ಲ ಅಂತ ಜಾನುವಾರುಗಳನ್ನು ಮನೆ ಒಳಗೆ ತುಂಬಿ ಬೀಗ ಹಾಕೊಂಡು ಹೋಗಿದಾರಂತೆ ಖಾಸಗಿ ಫೈನಾನ್ಸ್ನವರು. ಎಷ್ಟು ಸಾಲ ಎಷ್ಟು ತಗೊಂಡಿದ್ರಿ? 2.5 ಲಕ್ಷ ಮಾಡಿದ್ದೆ. 2,30,000 ಚಿಲ್ಲರೆ ಕಟ್ಟಿದ್ದೀವಿ. ಎಲ್ಲ ಬಡ್ಡಿಗೆ ಹಾಕೊಂಡಿದ್ದೀರಿ ನಾವು. ನಿಮ್ದೇನು ವರ್ಕೌಟ್ ಆಗ್ತಾ ಇಲ್ಲ ನಿಮ್ದು ಸೈಡಲ್ಲಿ ಅಂತಾರೆ ಒಬ್ರು, ಶ್ರೀನಿವಾಸ್ ಅಂತ ಅವರು. ನಿಮ್ ಪೇಪರ್ ತಂದು ಕೊಡ್ತೀನಿ ಅಮ್ಮ, ಕ್ಲಿಯರ್ ಮಾಡ್ಕೊಂಡ್ರಿ ಅಂತಾರೆ. ಕೊರೋನಾ ಟೈಮಲ್ಲಿ ನಮ್ಮ ಯಜಮಾನ್ರಿಗೆ ಮೈಗೆ ಹುಷಾರಿಲ್ಲ, ತಗೊಂಡಿದ್ದೆ ಸ್ವಾಮಿ. ಮನೆ ಮೇಲೆ ಲೋನ್ ತಗೊಂಡಿದ್ರಾ? ಮನೆ ಮೇಲೆ ಕುದ್ಬಿಟ್ಟು. ಎಷ್ಟು ಸಾಲ ಎಷ್ಟು ತಗೊಂಡಿದ್ರಿ? 2.5 ಲಕ್ಷ ಮಾಡಿದ್ದೆ. 2,30,000 ಚಿಲ್ಲರೆ ಕಟ್ಟಿದ್ದೀವಿ. ಎಲ್ಲ ಬಡ್ಡಿಗೆ ಹಾಕೊಂಡಿದ್ದೀರಿ ನಾವು. ನಿಮ್ದೇನು ವರ್ಕೌಟ್ ಆಗ್ತಾ ಇಲ್ಲ ನಿಮ್ದು ಸೈಡಲ್ಲಿ ಅಂತಾರೆ ಒಬ್ರು, ಶ್ರೀನಿವಾಸ್ ಅಂತ ಅವರು. ನಿಮ್ ಪೇಪರ್ ತಂದು ಕೊಡ್ತೀನಿ ಅಮ್ಮ, ಕ್ಲಿಯರ್ ಮಾಡ್ಕೊಂಡ್ರಿ ಅಂತಾರೆ.
ಕೊರೋನಾ ಟೈಮಲ್ಲಿ ನಮ್ಮ ಯಜಮಾನ್ರಿಗೆ ಮೈಗೆ ಹುಷಾರಿಲ್ಲ ಹಾ. ತಗೊಂಡಿದ್ದೆ. ನಮ್ಮ ದೇವನಹಳ್ಳಿ ಪ್ರತಿನಿಧಿ ಮಂಜುನಾಥ್ ದಿನ್ನೂರ್ ಕನೆಕ್ಟ್ ಆಗಿದ್ದಾರೆ. ಮಂಜುನಾಥ್, ಪರಿಸ್ಥಿತಿ ನೋಡಿದ್ರೆ ಪಾಪ ಅವರು ವಯಸ್ಸಾಗಿರೋರು ಮೊದಲೇನೆ, ಅಂಥದ್ರಲ್ಲಿ ಅವ್ರ ಮೇಲೆ ದರ್ಪ ಮೆರೆಯುವಂಥದ್ದು, ಮಾನವೀಯತೆ ಮರೆತು 2.5 ಲಕ್ಷದಲ್ಲಿ 2,30,000 ಕಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ ಅವರು. ಆದ್ರೂ 20,000ಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾರಾ? ಏನ್ ನಡೆದಿದೆ ಮಂಜುನಾಥ್? ಖಂಡಿತವಾಗ್ಲೂ ನಾವು ಅವರಿಗೆ ಸಹಾಯ ಮಾಡ್ಬೇಕು ಅನ್ಸುತ್ತೆ ನ್ಯಾಯ ಕೊಡ್ಸೋದಕ್ಕೆ. ಏನು ಖಾಸಗಿ ಪೈಪನಿಯ ಒಂದು 2.5 ಲಕ್ಷ ಹಣವನ್ನ ಕಳೆದ ಕೋವಿಡ್ ಸಂದರ್ಭದಲ್ಲಿ ಏನು ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಇರ್ತಕ್ಕಂಥ ಚೌಡೇಶ್ವರಿ ಸರ್ಕಲ್ ನಲ್ಲಿ ಇರ್ತಕ್ಕಂಥ ನಾಗಣ್ಣ ಅವರ ಆರೋಗ್ಯಕ್ಕೋಸ್ಕರ ತನ್ನ ಪತ್ನಿ ವೃದ್ಧ ದಂಪತಿ ಖಾಸಗಿ ಕಂಪನಿಯಲ್ಲಿ ಅಂದ್ರೆ ಖಾಸಗಿ ಫೈನಾನ್ಸ್ ಅಲ್ಲಿ 2.5 ಲಕ್ಷ ಹಣವನ್ನ ಸಾಲವನ್ನ ಪಡೆದಿರ್ತಾರೆ. ಆ ಸಾಲವನ್ನ ಪಡೆದಿದ್ದ ಹಣದಲ್ಲಿ ಸುಮಾರು 2 ಲಕ್ಷ ಹಣವನ್ನ ಈಗಾಗಲೇ ಖಾಸಗಿ ಫೈನಾನ್ಸ್ ಕಂಪ್ನಿಗೆ ಈಗಾಗಲೇ ಸಂದಾಯ ಕೂಡ ಮಾಡಲಾಗಿದೆ. ಆದ್ರೆ ಮಾಡಿದ್ರು ಕೂಡ ಇವರು ಏನು ಹಣ ಕಟ್ಟಿಲ್ಲ ಅಂತೇಳಿ ಆಕ್ಟ್ ಗಳನ್ನ ಇಟ್ಕೊಂಡು ಖಾಸಗಿ ಫೈನಾನ್ಸ್ ಬಂದು ಈ ಬಡ ಕುಟುಂಬದ ಮನೆಯನ್ನ ಬೀಗ ಹಾಕೊಂಡು ಹೊರಟೋಗಿದ್ದಾರೆ. ಸುಮಾರು 2 ತಿಂಗಳಿಂದನೂ ಕೂಡ ಒಳಗಡೆ ಜಾನುವಾರುಗಳನ್ನ ಬೀಗ ಹಾಕೊಂಡು ಹೋದಂತ ಸಂದರ್ಭದಲ್ಲಿ ಮನೆಯ ಮೇಲ್ಚಾವಣಿಯಿಂದ ಅದಕ್ಕೆ ಮೇವನ್ನ ಪೂರೈಕೆ ಮಾಡ್ತಕ್ಕಂತ ಕೆಲಸವನ್ನ ಈ ಬಡ ದಂಪತಿ ಮಾಡ್ತಾ ಇದೆ. ಯಾವಾಗ ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಬಂದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಸ್ಥಳಕ್ಕೆ ಬಂದು ತಹಶೀಲ್ದಾರ್ನ ಸಂಪರ್ಕ ಮಾಡಿದ ತಕ್ಷಣ ಇದೀಗ ಏನು ತಹಶೀಲ್ದಾರ್ ಕೂಡ ಸ್ಥಳಕ್ಕೆ ಬಂದು ಫೈನಾನ್ಸ್ ಕಂಪನಿ ವಿರುದ್ಧ ಒಂದು ಕೇಸ್ ದಾಖಲು ಮಾಡೋದಕ್ಕೆ ಈಗ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಏನು ಮನೆಯನ್ನ ಬೀಗ ಹಾಕಲಾಗಿತ್ತು ಆ ಬೀಗವನ್ನ ಒಡೆದು ಈಗ ಅಲ್ಲಿ ಒಳಗಡೆ ಇದ್ದಂತಹ ಜಾನುಗಳನ್ನ ಹೊರಗೆ ತರ್ತಕ್ಕಂಥ ಕೆಲಸವನ್ನ ಕೂಡ ಈಗ ತಹಶೀಲ್ದಾರ್ ಅವರು ಕೂಡ ಮಾಡ್ತಾ ಇದ್ದಾರೆ. ದೇವನಹಳ್ಳಿ ತಹಶೀಲ್ದಾರ್ ಬಾಲಕೃಷ್ಣ ಇರ್ಬೋದು, ಬೇರೆ ಬೇರೆ ಅಧಿಕಾರಿಗಳು ಕೂಡ ಈಗ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.